ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಮಳೆ ಬಂದಿದ ತಕ್ಷಣ ಗಿಡಗಳಿಗೆಲ್ಲ ಹೊಸ ಕಳೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಅಂತಕ್ಕ. ಈ ಗಿಡ ಮಾತ್ರ ಯಾಕೆ ಕೆಂಪು ಆಗಿದೆ, ಇದಕ್ಕೇನಾದರೂ ಔಷಧಿ ಹಾಕಬೇಕು, ಗೊಬ್ಬರ. ಎಲ್ಲ ಗಿಡಗಳು ತುಂಬ ಖುಷಿಯಿಂದ ನಳನಳಿಸ್ತಾ ಇದೆ ನೋಡಿ. ಹಾಗೆ ಸುಗಂಧರಾಜು ಮೊಗ್ಗಾಗಿದೆ. ಇದು ಎಲ್ಲೋ ಕಲರ್ ಹೋಗ್ಬಿಡೋದು ನೋಡಿ, ಬೀಜ ತೆಗ್ದಾಕಿದೆ ಮೊನ್ನೆ, ಎಷ್ಟು ಚೆನ್ನಾಗಾಗಿದೆ, ಚಿಕ್ಕ ಚಿಕ್ಕದು. ಮಳೆಗೆಲ್ಲ ಯಾವ ರೀತಿ ಆಗಿದೆ ನೋಡಿ. ಅಲ್ಲೊಂದು ಆರೆಂಜ್ ಕಲರ್ ಹೂವು ಹಂಗೆ ಬಿಟ್ಬಿಟ್ಟು ಕಿತ್ಕೊಂಡಿಲ್ಲ, ಯಾವ ರೀತಿ ಆಗೈತೆ ನೋಡಿ. ಇರಲಿ. ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವುಗಳು ಬಂದ್ಬಿಟ್ಟು ನಮ್ಮ ಗಿಡದಲ್ಲೇ ಆಗಿದ್ದಂಥದ್ದು ಸ್ನೇಹಿತರೆ. ದಿನ ಮೊಗ್ಗುಗಳೆಲ್ಲ ತೊಗೊಂಡು ಬಂದಿಟ್ಟಿದ್ರಲ್ವ, ಹಾಗಾಗಿ ಇಷ್ಟು ಹೂವು ಆಗಿದೆ. ನಾನು ಸ್ವಲ್ಪ ಹೂಗಳೆಲ್ಲ ಮುಟ್ಟಾಗಿರಲಿಲ್ಲ ಸ್ನೇಹಿತರೆ, ಒಂದು 5 ದಿನದವರೆಗೂ ಏನು ಇದನ್ನು ಮಾಡೋದಿಲ್ಲ, ಹಾಗಾಗಿ ಅದೆಲ್ಲ ಆಗಿದೆ. ಹಾಗೆಯೇ ಇದು ಬಂದ್ಬಿಟ್ಟು ಅಮ್ಮ ಕೊಟ್ಟು ಕಳಿಸಿದಂಥದ್ದು, ಮೊನ್ನೆ ಹಸ್ಬೆಂಡ್ ಊರಿಗೆ ಹೋಗಿದ್ರಲ್ಲ, ಕೊಟ್ಟು ಕಳಿಸಿದ್ದು. ಚಿಕ್ಕಪ್ಪರಲ್ಲಿ ಒಂದು ಗಿಡ ಇದೆ, ನಮ್ಮದ್ರಲ್ಲೂ ಒಂದಿದೆ, ಆದರೆ ಇನ್ನೂ ಹೂ ಬಿಡ್ತಾಯಿಲ್ಲ. ಅವರಲ್ಲಿ ತುಂಬಾ ಹೂವು ಆಗ್ತಾಯಿದೆ ಅಂತೇಳಿ ಮೊಗ್ಗೆಲ್ಲ ಹಾಗೇ ಕೊಟ್ಟು ಕಳಿಸಿದ್ರು. ಪಾಪ ಅವರಿಗೆ ಕಟ್ಟೋದಕ್ಕೆಲ್ಲ ಆಗಿಲ್ಲ, ಹಾಗಾಗಿ ನಾನೇನು ಮಾಡಿದೆ, ನಂತರದಲ್ಲೆಲ್ಲ ಫ್ರೀ ಟೈಮಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಕೆಲಸ ಎಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಫ್ರೀ ಟೈಮ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಈ ಥರದ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳ್ತಿರ್ತೀನಿ ಸ್ನೇಹಿತರೆ. ಹೂ ಕಟ್ಟೋದು ಎಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೂವೆಲ್ಲ ಕಟ್ಟಿ ಒಂದು ಬಾಕ್ಸಲ್ಲಿ ಈ ರೀತಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಪೇಪರೆಲ್ಲ ಹಾಕಿ ಬಿಟ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಹೂಗಳು ಬಂದುಬಿಟ್ಟು ತುಂಬಾ ಗಟ್ಟಿ, ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಎಲ್ಲ ಕಟ್ಟಿಟ್ಬಿಟ್ಟು ದೇವ್ರ ಪೂಜೆಗೆ ಆಗುತ್ತಲ್ವ, ಇನ್ನೇನು ಅಮಾವಾಸ್ಯೆ ಬೇರೆ ಹತ್ರ ಬರ್ತಾಯಿದೆ ಸ್ನೇಹಿತರೆ. ಹಾಗೆಯೇ ಶುಕ್ರವಾರ ಬಂದಿದೆ, ತುಂಬಾ ಇನ್ನೂ ಚೆನ್ನಾಗಿ ಒಳ್ಳೆ ಪೂಜೆ ಎಲ್ಲ ಮಾಡ್ಕೊಳ್ಬೋದು ಅಂತೇಳಿ. ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಸಂಜೆ ಟೈಮಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತೇಳಿ ಒಣಗಾಕಿದ್ದು ತೊಗೊಂಡು ಹೋಗೋಕೆ ಬಂದಿದ್ದೀನಿ ಸ್ನೇಹಿತರೆ. ವಾತಾವರಣ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇಷ್ಟಿತ್ತು ಅಂತಂದರೂ ಸಂಜೆ ಕಡೆ ಮಳೆ ಬಂದೇ ಬಿಡ್ತು. ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಎಷ್ಟು ದಪ್ಪ ಹನಿಗಳು ಸ್ವಲ್ಪ ಮಳೆ ಬಂತು, ಪರವಾಗಿಲ್ಲ ಸ್ನೇಹಿತರೆ. ಈಗ ಒಂದು 2-3 ದಿನದಿಂದ ಸ್ವಲ್ಪ ಮಳೆ ಬರ್ತಾಯಿದೆ, ವಾತಾವರಣವೂ ಎಲ್ಲ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಹಾಗೆಯೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಈ ರೀತಿಯಾಗಿ ನೋಡ್ತಾ ಇದ್ದರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಬೆಂಡೆಕಾಯಿ ಮಸಾಲ ಸ್ನೇಹಿತರೆ. ಬಂದರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಅನ್ನ ಜೊತೆಗೆ. ಹಾಗಾಗಿ ಮಾಡ್ತಾಯಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಾಗೆಯೇ 1 ಸ್ಪೂನು ಕೊತ್ತಂಬರಿ ಕಾಳು, ಹಾಗೆಯೇ ಒಂದು 4-5 ಬೇಡಿಗೆ ಮೆಣಸಿಕಾಯಿ, ಹಾಗೆಯೇ ಖಾರಕ್ಕೆ 1-2 ಗುಂಟೂರು ಮೆಣಸಿಕಾಯಿ, ಮತ್ತು 1 ಸ್ಪೂನ್ ಜೀರಿಗೆ ಇಲ್ಲಿ ತೋರಿಸಿಲ್ಲ, ಹುರ್ಕೊಳ್ಳೋ ಟೈಮಿಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಇಷ್ಟೆಲ್ಲವನ್ನು ಹಾಕ್ಕೊಂಡು ಇದು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಆಯಿತು, ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಧನಿಯಾ ಕಾಳು ಹಾಗೆಯೇ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನೀವು ಒಂದೊಂದು ಸ್ಪೂನಷ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಇದಕ್ಕೆ ಮಾಡಿದ್ದು ಬೆಂಡೆಕಾಯಿಗೆ, ನೀವು ಒಂದು 1/4 ಕೆ ಜಿಗೆಲ್ಲ ಮಾಡ್ತೀವಿ ಅಂತಂದ್ರೆ ಒಂದು ಮುಕ್ಕಾಲು ಸ್ಪೂನಷ್ಟು ಒಂದೊಂದು ಸ್ಪೂನ್ ಹಾಕ್ಕೊಳ್ಬೋದು. ಜೀರಿಗೆ ಹಾಗೆಯೇ ಧನಿಯಾ ಕಾಳು ಎಲ್ಲದನ್ನು, ಮೆಣಸಿನ್ಕಾಯಿನೂ ಅಷ್ಟೇ ಕಡಿಮೆ ಮಾಡ್ಕೊಳ್ಬೋದು. ಟೊಮಟೊನೂ ಅಷ್ಟೇ ಒಂದು ಹಾಕ್ಕೊಳ್ಳಿ, ಯಾಕಂದರೆ ಹುಣಸೆಹಣ್ಣು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಹೆಚ್ಚಿಗೆ ಇದಾಗುತ್ತೆ. ಹಾಗೆಯೇ ನೋಡಿ ಇಲ್ಲಿ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಏನು ಟೊಮೊಟೊ ಎಲ್ಲದೂ ಇರುತ್ತಲ್ವ, ಹುಣಸೆಹಣ್ಣು ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ವಿ ಅಂದರೆ ಅದು ಒಂಥರ ರುಚಿ ಇನ್ನೂ ಹೆಚ್ಚಿಗೆ ಕೊಡುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಬಾಡಿಸ್ಕೊಂಡಿದ್ದ ನಂತರದಲ್ಲಿ ಅದೇನು ತಣ್ಣಗಾಗುತ್ತಲ್ವ, ತಣ್ಣಗಾಗಿದ್ದ ನಂತರದಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಏನು ಇದನ್ನು ಮಾಡ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿನೂ ಸೇರಿಸ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಒಂದು ಹೆಚ್ಚಿಗೆ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಇದು ಆಯ್ತಂದರೆ ಸಾಕು. ಹೆಚ್ಚಿಗೆ ಫ್ರೈ ಆದಾಗೆಲ್ಲ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಬ್ರೌನಿಷ್ ಕೆಂಪು ಬರುತ್ತಲ್ವ, ಆವಾಗ ಅಷ್ಟು ಇದು ಅನಿಸೋದಿಲ್ಲ. ಹಾಗೆಯೇ ಚಿಟಿಕೆ ಅರಿಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ, ಅದಕ್ಕೇನಿಲ್ಲ. ಇವಾಗಿನ ಇದರಲ್ಲಿ ವಾತಾವರಣಕ್ಕೆ ಏನಪ್ಪ ಅಂದರೆ ಈಗ ಇನ್ನೇನು ಮಳೆ ಚಳಿ ಈ ರೀತಿಯಾಗಿ ಇದಕ್ಕೆ ಅರಿಶಿಣ ಪುಡಿ ಒಳ್ಳೆಯದಲ್ವ, ಹಾಗಾಗಿ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇಷ್ಟನ್ನೆಲ್ಲ ಒಂದು ಕಡೆಗೆ ಎತ್ತಿಟ್ಟು ತಣ್ಣಗಾಗಿದ್ದ ನಂತರದಲ್ಲಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಗ್ರೇವಿ ಮಾತ್ರ ಬಂದುಬಿಟ್ಟು. ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ. ನಂತರದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡಿಲ್ಲ, ಯಾಕಂದರೆ ಬೆಂಡೆಕಾಯಿ ಹುರಿಯೋ ಟೈಮಿಗೆಲ್ಲ ಎಣ್ಣೆ ಹಾಕ್ಕೊಂಡಿರ್ತೀವಿ, ಹಾಗೆ ಇದು ಮಸಾಲ ಹುರಿಯೋ ಟೈಮಿಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಸಾಸಿವೆ, ಹಾಗೆಯೇ ಈರುಳ್ಳಿ, ಹಾಗೆಯೇ ಕರಿಬೇವು ಸೊಪ್ಪು, ಇಷ್ಟನ್ನು ಫ್ರೆಶ್ ಆಗಿರುವಂಥ ಕರಿಬೇವು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆ ಇರುತ್ತಲ್ವ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಬಿಡದೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬಿಡದೆ ಅಂತಂದರೆ ಹಾಗೇ ಫ್ರೈ ಮಾಡ್ಕೊಳ್ತಾಯಿದ್ರೆ, ಅಂದರೆ ಒಂದೊಂದು ಕಡಾಯಿಗಳಲ್ಲಿ ಏನಾಗುತ್ತೆ ಅಂದರೆ ತಳ ಹತ್ಬಿಡುತ್ತಲ್ವ, ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ನೇಹಿತರೆ. ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಅದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಪರಿಮಳನೂ ಅಷ್ಟೇ ಸ್ನೇಹಿತರೆ, ಅದು ಒಗ್ಗರಣೆ ಮಾಡ್ತಾಯಿದ್ರೆ ಅಷ್ಟು ಪರಿಮಳ ಬರ್ತಾಯಿತ್ತು. ಎಲ್ಲ ಅವಾಗೇ ಫ್ರೈ ಮಾಡಿ ಹಾಕಿರುವಂಥದ್ದಲ್ವ, ಹಾಗಾಗಿ ತುಂಬಾ ರುಚಿ ಕೊಡುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನನಗೆ ಅನ್ನಿಸ್ತಾ ಇದೆ ಇನ್ನು ಮುಂದಕ್ಕೆ ಯಾವುದೇ ಪಲ್ಯಗಳು ಮಾಡಿರೋ ಇದೇ ರೀತಿಯಾಗಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಈ ರೀತಿಯಾಗಿ ಎಲ್ಲ ಬಾಡಿಸ್ಕೊಂಡು ನಂತರದಲ್ಲಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ನೀರು ಬಂದುಬಿಟ್ಟು ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ. ನೀವು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಕಪ್ಪು ಅಥವಾ 1.5 ಕಪ್ ಸೇರಿಸ್ಕೊಂಡು ಬಂದ್ರೂ ಸಾಕಾಗುತ್ತೆ ಸ್ನೇಹಿತರೆ. ನನಗೆ ಅನ್ನದ ಜೊತೆಗೆಲ್ಲ ಬೇಕಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ನೀವು ಸಾಂಬಾರು ಮಾಡಿಬಿಟ್ಟು ಪಲ್ಯ ಅಂತ ಹೇಳ್ತಾಯಿದ್ದೀರಾ ಅಂತೇಳಿ ಎಲ್ಲ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ಪಲ್ಯನೇ ಬಂದುಬಿಟ್ಟು ನನಗೆ ಅನ್ನಕ್ಕೆ ಬೇಕು ಅನ್ನೋದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಪಾತಿ ಜೊತೆಗೆ ಅನ್ನಕ್ಕೂ ಬೇಕಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಸ್ವಲ್ಪ ಹುಳಿ ಆಗಿತ್ತು. ನಾನು ಹಣ್ಣು ಟೊಮೊಟೊ ದಪ್ಪದು ಬಂದುಬಿಟ್ಟು ಹುಳಿ ಟೊಮೊಟೊ ಅಲ್ವಾ, ಅದು 2 ಹಾಕ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಹುಳಿ ಅನಿಸಿತ್ತು. ನೀವು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಸ್ನೇಹಿತರೆ, ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೀರನ್ನು ಸೇರಿಸ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಇನ್ನೊಂದು ಸಲ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಬೋದು. ಅದನ್ನು ಎಲ್ಲ ಈ ರೀತಿಯಾಗಿ ತಿರುಗಿಸ್ಕೊಂಡ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಕುದಿಸ್ಕೊಳ್ಬೇಕು. ನಂತರದಲ್ಲಿ ಏನು ಬೆಂಡೆಕಾಯಿನೆಲ್ಲ ಹುರಿದಿಟ್ಕೊಂಡಿರ್ತೀವಲ್ವ, ಆ ಹುರಿದಿಟ್ಟಿರುವಂಥ ಬೆಂಡೆಕಾಯಿ ಸೇರಿಸಿ ಮತ್ತೆ 1-2 ಕುದಿಸ್ಕೊಂಡ್ವಿ ಅಂತಂದರೆ ತುಂಬಾ ರುಚಿಯಾಗಿರುವಂಥ ಗ್ರೇವಿ ರೆಡಿಯಾಗುತ್ತೆ ಸ್ನೇಹಿತರೆ. ನನಗೆ ಅನ್ನಿಸ್ತಾಯಿತ್ತು 1-2 ಗೋಡಂಬಿನೂ ಹಾಕಿ ರುಬ್ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರತ್ತು ಅನ್ನಿಸ್ತಾಯಿತ್ತು. ಖಂಡಿತವಾಗ್ಲೂ ನೀವು ಅದನ್ನು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. 1-2 ಗೋಡಂಬಿ ಹಾಕ್ಬಿಟ್ಟು ಏನು ರುಬ್ಕೊಳ್ತೀವಲ್ವ, ಆ ಟೈಮಲ್ಲಿ ರುಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಸ್ನೇಹಿತರೆ. ನಂತರದಲ್ಲಿ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು ಬೆಂಡೆಕಾಯಿನ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಸೇರಿಸ್ಬಿಟ್ಟು 1-2 ಕುದಿಸ್ಕೊಳ್ಬೇಕು ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ. ಹೆಚ್ಚಿಗೆ ಹೊತ್ತೇನೇನು ಕುದಿಸ್ಕೊಳ್ಳೋದು ಏನು ಬೇಕಾಗಿಲ್ಲ, ಯಾಕಂದರೆ ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿರ್ತೀವಲ್ವ, ಹಾಗಾಗಿ ನೋಡಿ ಇಷ್ಟಿತ್ತು. ಬೆಂಡೆಕಾಯಿ ಸ್ವಲ್ಪ ಹುಳ ಎಲ್ಲ ಹೆಚ್ಚಿಗೆ ಇತ್ತು, ಹಾಗಾಗಿ ಸ್ವಲ್ಪ ಕಡಿಮೆ ಬಂದಿದೆ. ಮತ್ತು ಅದು ಹುರಿದ್ರೂ ಅಷ್ಟೇ ಅಲ್ವ, ಇಲ್ಲ ಅಂತಂದರೆ ಕ್ಲೀನಾಗಿ ಹುರಿಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಲೋಳಿ ಥರ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಲೋಳಿ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಂಡೆಕಾಯಿನ.
ಅದು ಚೆನ್ನಾಗಿ ಫ್ರೈ ಮಾಡಿವಿ ಅಂದರೆ ಈ ರೀತಿಯಾಗಿ ಬಂದಿರುತ್ತೆ. ಸ್ವಲ್ಪ ಏನಂದ್ರೆ ಗ್ರೀನಿಶಾಗಿ ಕಾಣ್ತಾ ಇರುತ್ತೆ ಅಂತಂದರೆ ಆ ಲೋಳೆ ಅಂಶ ಎಲ್ಲ ಅದೇ ರೀತಿಯಾಗಿ ಇರುತ್ತೆ, ಹಾಗಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಲೋಳೆ ಅಂಶ ಹೋಗೋವರೆಗೂ ನಾವು ಹುರ್ಕೊಳ್ಬೇಕು. ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಕುದಿಸ್ಕೊಂಡು ನಂತರದಲ್ಲಿ ನಿಮಗೆ ಬೇಕಂದರೆ ಇದ್ರ ಮೇಲ್ಗಡೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ನೇಹಿತರೆ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಬಂದುಬಿಟ್ಟು ಇನ್ನು ಇಲ್ಲಿ ಎಣ್ಣೆ ಅಂಶ ಬಿಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿಯಾಗಿ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಇದಕ್ಕೆ ಹೆಚ್ಚಿಗೆ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ಳಿಲ್ಲ. ನಿಮಗೆ ಇಷ್ಟ ಇತ್ತಂದ್ರೆ ಖಂಡಿತವಾಗ್ಲೂ ನೀವು ಮೇಲ್ಗಡೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೇನೇ ಇದ್ರ ಜೊತೆಗೆ ಚಪಾತಿ ಮಾಡಬೇಕು ಅಂತ ನನ್ನ ಪ್ಲಾನ್ ಇದ್ದಿದ್ದು, ಆದರೆ ಚಪಾತಿ ಹೋಗ್ಬಿಟ್ಟು ದೋಸೆ ಮಾಡಿಬಿಟ್ಟೆ. ಮಳೆ ಬೇರೆ ಬರ್ತಾಯಿತ್ತಲ್ವ, ಬಿಸಿ ಬಿಸಿ ದೋಸೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಇತ್ತಲ್ವ, ಅಕ್ಕಿ ಹಿಟ್ಟನ್ನು ಕದ್ರು ಬಿಟ್ಟು ಕಲಸಿ ದೋಸೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ದೋಸೆ ಜೊತೆಗೆ ಬಿಸಿ ಬಿಸಿ ಬೆಂಡೆಕಾಯಿ ಮಸಾಲ ಗ್ರೇವಿ ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.